ಹಾಯ್ ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಮೀನಾ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂಥದ್ದು ಮೇಷರಾಶಿಯವರ ಬರುವಂಥ ದಿನಗಳಲ್ಲಿ ಅವರ ಒಂದು ಪಾರ್ಟ್ನರ್ ಟ್ರೇಡಿಂಗ್ ಯಾವ ರೀತಿಯಾಗಿರುತ್ತೆ, ಲವ್ ರಿಲೇಶನ್ಶಿಪ್ ರೀಡಿಂಗ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಸೊ ಇದುವರೆಗೂ ನೀವು ನನಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ಗೆ ನಾನು ಮೊಬೈಲ್ ನಂಬರನ್ನು ಮೆನ್ಷನ್ ಮಾಡಿರ್ತೀನಿ. ಏನೇ ರೀಸನ್ಸ್ ಇದ್ರೂ ಕೂಡ, ಲೈಕ್ ನಿಮಗೆ ಸಮಸ್ಯೆ ಏನು ಬರ್ತಾ ಇದೆ ನಿಮ್ಮ ಒಂದು ಲೈಫಲ್ಲಿ, ಅದ್ರ ಬಗ್ಗೆ ನೀವು ನನ್ನ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿ ಪರ್ಸನಲ್ ರೀಡಿಂಗನ್ನು ತಗೋಬಹುದು. ಪೇಯ್ಡ್ ಕನ್ಸಲ್ಟೇಷನ್ಸ್ ಇರುತ್ತೆ, ಒಂದ್ಸಾರಿ ಚೆಕ್ಔಟ್ ಮಾಡಿ. ಹಾಗೆ ಈ ಒಂದು ರೀಡಿಂಗನ್ನು ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದರೂ ನೋಡ್ಬೋದು. ಲೈಫಲ್ಲಿ ನಿಮಗೆ ಯಾವುದೇ ರೀತಿ ತೊಂದರೆ ಇದೆ ಅಂದರೂ ಕೂಡ, ನಿಮಗೆ ಜಾಬ್ ಬಗ್ಗೆ ಕೇಳಬೇಕು, ನಿಮ್ಮ ಬಿಸ್ನೆಸ್ ಬಗ್ಗೆ ಕೇಳಬೇಕು, ನಿಮ್ಮ ಲಕ್ಕಿ ನಂಬರ್, ಲಕ್ಕಿ ಡೇಟ್ ಅಥವಾ ಏನೇ ಇದ್ರೂ ಕೂಡ ರಿಲೇಶನ್ಶಿಪ್ ಬಗ್ಗೆ ಕೇಳಬೇಕು, ನೀವು ನನಗೆ ಕನ್ಸಲ್ಟ್ ಮಾಡ್ಬೋದು. ಹಾಗೆ ನನ್ನ ಇನ್ಸ್ಟಾ ID ಮತ್ತು ಫೇಸ್ಬುಕ್ IDಯನ್ನು ಮೆನ್ಷನ್ ಮಾಡಿರ್ತೀನಿ, ಅಲ್ಲಿನೂ ಕೂಡ ಕನೆಕ್ಟ್ ಆಗಿ ಡೈಲಿ ಬೇಸಿಸ್ ಮೇಲೆ ರೀಡಿಂಗ್ ಇರುತ್ತೆ, ಒಂದ್ಸಾರಿ ಚೆಕ್ ಮಾಡಿ ಅಂತ ಹೇಳ್ತಾ, ಹಾಗಿದ್ರೆ ಶುರು ಮಾಡೋಣ. ಬರುವಂಥ ದಿನಗಳಲ್ಲಿ ಮೇಷರಾಶಿಯವರ ಒಂದು ರಿಲೇಶನ್ಶಿಪ್ ಯಾವ ರೀತಿ ಹೋಗಲಿದೆ ಅಂತ ಹೇಳಿ. ಓಕೆ, ಓಕೆ. ತುಂಬ ಚೆನ್ನಾಗಿರೋವಂಥ ಎನರ್ಜಿಯನ್ನು ನಾನು ಇಲ್ಲಿ ನೋಡ್ತಾ ಇರೋವಂಥದ್ದು. ತುಂಬ ಹ್ಯಾಪಿ ಮೂಮೆಂಟನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಗೆಟ್ ಟುಗೆದರ್ ನಡೀತಾ ಇದೆ ಮೇಷರಾಶಿಯವರಿಗೆ, ಅವರ ಒಬ್ಬ ಪಾರ್ಟ್ನರ್ ಜೊತೆಗೆ ಅಥವಾ ಅವರ ಒಬ್ಬ ಯಾರಾದರೂ ಓಲ್ಡ್ ಫ್ರೆಂಡ್ ಜೊತೆಗೆ ಅವರು ಕೂಡ್ಕೊಳ್ತಾ ಇದ್ದಾರೆ. ಒಂದು ಸೆಲೆಬ್ರೇಷನ್ ಮೂಮೆಂಟ್ ನಡೀತಾ ಇದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುವಂಥ ಎನರ್ಜಿಯನ್ನು ನಾನು ನೋಡ್ತಾ ಇದ್ದೀನಿ. ತುಂಬ ಖುಷಿಯಾಗಿದ್ದಾರೆ, ಮೂಮೆಂಟನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಮತ್ತು ಎಂಜಾಯ್ ಮಾಡ್ತಾ ಇದ್ದಾರೆ. ಒಂದು ಹೇಳಬೇಕು ಅಂತಂದರೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದು ಕಂಪ್ನಿಯನ್ನು, ಅಂದರೆ ಇವಾಗೇನವರು ಅವರ ಫ್ರೆಂಡ್ ಜೊತೆಗಾಯಿತು, ಸೊ ಯಾರಾದರೂ ಇರ್ಬೋದು, ಅವರು ಮೇಲ್ ಫೀಮೇಲ್, ಇದು ಅಕಾರ್ಡಿಂಗ್ ಟು ಜೆಂಡರ್, ನೀವು ಇದನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಬಟ್ ತುಂಬ ಏನಂತಂದರೆ ಯುನೀಕ್ ಆಗಿರುವಂಥ ರಿಲೇಶನ್ಶಿಪ್ ಜೊತೆಗೆ ಮತ್ತೆ ನೀವು ಭೇಟಿ ಆಗ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಮತ್ತು ಇಷ್ಟೇ ಅಲ್ಲ, ಇನ್ನೂ ಹೇಳಬೇಕು ಅಂದರೆ ತುಂಬ ಪಾಸಿಟಿವ್ ಆಗಿರುವಂಥ ಕಾರ್ಡ್ ಬರ್ತಾ ಇದೆ. ಏನಂತಂದರೆ ನಿಮಗೆ ಅವರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಇದು ಅಂದರೆ ಆ ರೀತಿ ನೀವು ನಡ್ಕೊಂಡಿದ್ದೀರಾ ಅವ್ರ ಜೊತೆಗೆ, ತುಂಬ ಒಂದು ಎನರ್ಜೆಟಿಕ್ ಆಗಿರುವಂಥ ಒಂದು ಹೆಲ್ದಿ ರಿಲೇಶನ್ಶಿಪ್ಪನ್ನು ಮ್ಯಾನೇಜ್ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು. ಓಕೆ, ತುಂಬ ಪಾಸಿಟಿವ್ ಆಗಿರುವಂಥ ಕಾರ್ಡ್ ನನಗೆ ಇಲ್ಲಿ ಕಾಣ್ತಾ ಇದೆ. ಹ್ಯಾಪಿ ಮೂಮೆಂಟನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಇನ್ನು ನಿಮ್ಮ ಒಂದು ಫೀಲಿಂಗ್ಸನ್ನು ನಿಮ್ಮ ಪಾರ್ಟ್ನರ್ ಬಗ್ಗೆ ನೋಡ್ತಾ ಇದ್ದರೆ, ಸಮಥಿಂಗ್ ಏನೋ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಅನ್ನೋವಂಥದ್ದು ನನಗೆ ಕಾಣ್ತಾ ಇದೆ. ಏನಂತಂದರೆ ಏನೋ ಮಾತಾಡ್ತಾ ಇದ್ದಾರೆ, ಅದರಿಂದ ನಿಮಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಯಾವುದೋ ಒಂದು ಸರ್ಕಮ್ಟೆನ್ಸಲ್ಲಿ ಸಿಕ್ಕೊಂಡಿದ್ದೀರಾ ರಿಲೇಶನ್ಶಿಪ್ಪಲ್ಲಿ, ಅದರಿಂದ ನಿಮಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋವಂಥದ್ದು ಸಿಚುವೇಶನ್ ನನಗೆ ಇಲ್ಲಿ ಕಾಣ್ತಾ ಇದೆ. ಸ್ವಲ್ಪ ಡಿಪ್ರೆಷನ್ನು, ಎಂಗ್ಸೈಟಿ, ಫ್ರಸ್ಟ್ರೇಷನ್ ತುಂಬ ಇದೆ ನಿಮಗೆ ರಿಲೇಶನ್ಶಿಪ್ ಬಗ್ಗೆ. ಎಸ್ಪೆಷಲಿ ಒಂದೆಲ್ಲೋ ಟ್ರಾಪಲ್ಲಿ ಸಿಕ್ಕೊಂಡಿದ್ದೀನಿ ಅನ್ನುವಂಥದ್ದು ಒಂದು ಭಯ ಕೂಡ ಕಾಣ್ತಾ ಇದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇರೋವಂಥದ್ದು. ಸ್ವಲ್ಪ ಚಾಲೆಂಜಸ್ ಕೂಡ ಫೇಸ್ ಮಾಡ್ತಾ ಇದ್ದೀರಾ ರಿಲೇಶನ್, ಅಂದರೆ ಎಮೋಷ್ನಲಿ ಸ್ವಲ್ಪ ಚಾಲೆಂಜಸ್ ಕೂಡ ಫೇಸ್ ಮಾಡ್ತಾ ಇದ್ದೀರಾ ಅನ್ನೋವಂಥದ್ದು ನಡೀತಾ ಇದೆ. ಏನೋ ಮನಸ್ಸಲ್ಲಿ ನಡೀತಾ ಇದೆ, ಅದನ್ನ ಬಿಚ್ಚಿ ಹೇಳಲಿಕ್ಕೆ ಆಗ್ತಾ ಇಲ್ಲ ನಿಮಗೆ. ಬಟ್ ರಿಲೇಶನ್ಶಿಪ್ಪಲ್ಲಿ ಏನೋ ಒಂದು ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಏನಾದರೂ ನೀವು ಮನಸ್ಸಲ್ಲಿ ಮಾತನ್ನು ಇಟ್ಕೊಂಡಿದ್ರೆ ಅದನ್ನು ಓಪನ್ ಅಪ್ ಆಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ನಿಮ್ಮ ಒಂದು ಎಷ್ಟು ನೀವು ನೆಗೆಟಿವ್ ಆಗಿದ್ದೀರಾ ಅಂತಂದರೆ ನಿಮಗೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋವಂಥ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ನಿಮಗೆ ಲಿಟ್ರಲಿ ನಿಮಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಅದನ್ನು ಹೇಳ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ ನಡೀತಾ ಇದೆ ನಿಮ್ಮಲ್ಲಿ ಅಂತ ಹೇಳಿ. ಓಕೆ, ಏನಿದೆ ನೋಡಿ, ಯಾಕಂತಂದರೆ ಅಂದರೆ ಆ ರೀತಿ ಮೇ ಬಿ ನೀವು ನಿಮ್ಮ ಪಾರ್ಟ್ನರ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಈ ರೀತಿ ಅವರು ನಿಮ್ಮ ಫೀಲಿಂಗ್ಸ್ ಆ ರೀತಿ ನಡೀತಾ ಇದೆ.
ಹೇಳ್ತಾ ಇಲ್ಲ, ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ನೀವು ಆ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಸಿಕ್ಕೊಂಡಿದ್ದೀರಾ ಅನ್ನುವಂಥದ್ದು ನಿಮಗೂ ಕೂಡ ಬರ್ತಾ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಕ್ಲಾರಿಟಿ ಇಲ್ಲ ಲೈಫಲ್ಲಿ. ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸ್ನ ನಾನು ನೋಡ್ತಾ ಇದ್ರೆ ರಿಲೇಶನ್ಶಿಪ್ ವೈಸ್ ಅವ್ರಿಗೆ ಏನೂ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇಲ್ಲ. ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿದ್ದಾರೆ. ನಿಮಗೆ ಅವರು ಥಿಂಕ್ ಮಾಡುವಂಥದ್ದು ನೀವು ತುಂಬ ಹೆಲ್ಪಿಂಗ್ ನೇಚರ್ ಇದ್ದೀರಾ, ಸಪೋರ್ಟಿವ್ ಆಗಿದ್ದೀರಾ ಅನ್ನುವಂಥದ್ದು. ಬಟ್ ನೀವು ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆ ನೆಗೆಟಿವ್ ಥಿಂಕ್ ಮಾಡ್ತಾ ಇದ್ದೀರಾ, ಏನೋ ರಿಲೇಶನ್ಶಿಪ್ ಬಗ್ಗೆ ಏನೋ ಮಾತು ನಡೀತಾ ಇದೆ, ಅದು ನಿಮಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಏನಾಗ್ಬೋದು, ಮೇ ಬಿ ಹಾರ್ಟ್ ಬ್ರೇಕ್ ಆಗುವಂಥ ಚಾನ್ಸಸ್ ನನಗೆ ತುಂಬ ಕಾಣ್ತಾ ಇದೆ. ಒಬ್ರು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ಇನ್ನೊಬ್ರು ಫುಲ್ ಆನ್ ನೆಗೆಟಿವ್ ಆಗಿದ್ದೀರಾ. ಆ ನೆಗೆಟಿವಿಟಿ ನಿಮಗೆ ಎಲ್ಲೋ ಒಂದು ಕಡೆ ಹಾರ್ಟ್ ಬ್ರೇಕ್ ಆಗುವಂಥದ್ದು, ಅಂದರೆ ಏನಾದರೂ ಆ ರೀತಿ ಮಾತಾಡುವಂಥದ್ದು ಚಾನ್ಸಸ್ ನಡೆಯುತ್ತೆ. ಹಾರ್ಟ್ ಬ್ರೇಕ್ ಆಗುವಂಥ ಚಾನ್ಸಸ್ ಪೂರ ಇದೆ ಅಂತ ಹೇಳಿ ಇಲ್ಲಿ ಕಾಣ್ತಾ ಇರೋವಂಥದ್ದು. ಇನ್ನು ಇನ್ ಫ್ಯೂಚರಲ್ಲಿ ಕೂಡ ನಾನು ನೋಡ್ತಾ ಇದ್ರೆ ಏನಾಗ್ಬೋದು ಇನ್ ಫ್ಯೂಚರಲ್ಲಿ. ಓಕೆ, ಇವಾಗ ಏನೋ ನಿಮಗೆ ಆ ರೀತಿ ಆಗುತ್ತೆ, ಇಲ್ಲಂತಲ್ಲ. ಬಟ್ ಫ್ಯೂಚರ್ ಆಸ್ಪೆಕ್ಟಿಂದ ನೋಡಿದಾಗ ಚೆನ್ನಾಗಾಗತ್ತೆ. ಮತ್ತೆ ನೀವಿಬ್ರು ಕೂಡ್ತೀರಾ ಅನ್ನೋವಂಥದ್ದು, ಮನ್ಸು ಬಿಚ್ಚಿ ಮಾತಾಡ್ತೀರಾ, ಒಂದು ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಇಲ್ಲಿ ಬರ್ತಾ ಇದೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನೋಡಿ, ಇವಾಗ ಇಬ್ರು ಥಾಟ್ಸು ಮ್ಯಾಚ್ ಆಗ್ತಾ ಇಲ್ಲ. ಅವರು ಫುಲ್ ಆನ್ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿದ್ದಾರೆ, ಬಟ್ ನೀವು ಅವ್ರ ಬಗ್ಗೆ ಫುಲ್ ಆನ್ ನೆಗೆಟಿವ್ ಆಗಿದ್ದೀರಾ. ಇದು ಹೇಗಾಗುತ್ತೆ ಅಂತಂದ್ರೆ, ನೀವು ಏನು ಮನಸ್ಸು ಬಿಚ್ಚಿ ಮಾತಾಡ್ತಾ ಇಲ್ಲ, ಆ ಕಾರಣ ಏನಾಗ್ತಾ ಇದೆ, ನಿಮ್ಮ ಹಾರ್ಟ್ ಬ್ರೇಕ್ ಆಗ್ತಾ ಇದೆ. ಅವ್ರ ಕಡೆಯಿಂದ ಕ್ಲಾರಿಟಿ ಇದೆ, ನಿಮ್ಮ ಬಗ್ಗೆ ಅವ್ರಿಗೆ ನೆಗೆಟಿವಿಟಿ ಇಲ್ಲ, ಅವ್ರ ಕಡೆಯಿಂದ ಕ್ಲಾರಿಟಿ ಇದೆ. ಬಟ್ ನಿಮ್ಮ ಕಡೆಯಿಂದ ಕ್ಲಾರಿಟಿ ಇಲ್ಲ. ಅದನ್ನೇನು ನೀವು ಮುಚ್ಚಿಟ್ಕೋತೀರಾ, ಅದರಿಂದಾಗಿ ನಿಮಗೆ ಹಾರ್ಟ್ ಬ್ರೇಕ್ ಆಗುವಂಥ ಚಾನ್ಸಸ್ ಇದೆ ಅಂತ ಬರ್ತಾ ಇದೆ. ಬಟ್ ಇನ್ ಫ್ಯೂಚರಲ್ಲಿ ಎಲ್ಲ ಸರಿ ಹೋಗುತ್ತೆ. ಇವಾಗ ನಿಮಗೆ ತೊಂದರೆ ಅಂತ ಇದೆ, ಬಟ್ ಇನ್ ಫ್ಯೂಚರಲ್ಲಿ ಏನೂ ಪ್ರಾಬ್ಲಮ್ ಅಂತ ಇಲ್ಲ, ಎಲ್ಲ ಸರಿ ಹೋಗುತ್ತೆ ಅನ್ನೋವಂಥದ್ದು ಇಲ್ಲಿ ಅನ್ನಿಸ್ತಾ ಇದೆ. ಇನ್ ಫ್ಯೂಚರಲ್ಲಿ ನಿಮಗೆ ಕಮಿಟ್ಮೆಂಟ್ ಇಶ್ಯೂಸ್ ಏನಿದೆ, ಮತ್ತು ಮನ್ಸು ಬಿಚ್ಚಿ ಓಪನ್ ಆಗಿ ನೀವು ಮಾತಾಡ್ತೀರಾ, ಒಬ್ರನ್ನೊಬ್ರು ಅರ್ಥ ಮಾಡ್ಕೋತೀರಾ, ಅಂಡರ್ಸ್ಟ್ಯಾಂಡಿಂಗ್ ಬರ್ಲಿಕ್ಕೆ ಹೋಗ್ತಾ ಇದೆ. ಚೆನ್ನಾಗಿದೆ. ಬಟ್ ಇವಾಗ ಏನಿದೆ ಅಲ್ವಾ, ಸ್ವಲ್ಪ ನಿಮಗೆ ತೊಂದರೆ ಅಂತ ಆಗ್ತಾ ಇದೆ. ಅದಕ್ಕೆ ಏನು ಮಾಡಬೇಕು, ಸ್ವಲ್ಪ ಓಪನ್ ಅಪ್ ಆಗಿ ಮಾತಾಡಿ. ಹಾಗಿದ್ರೆ ಯೂನಿವರ್ಸ್ ನಿಮಗೆ ಏನು ಹೇಳಲಿಕ್ಕೆ ಹೋಗ್ತಾ ಇದೆ ಅದನ್ನು ಕೂಡ ನಾವು ನೋಡೋಣ. ಸಡನ್ ಚೇಂಜಸ್ ಏನಾದರೂ ಆಗ್ತಾ ಇದೆಯಾ, ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಎದಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವಾಗ ಏನಾಗುತ್ತೆ, ಸಣ್ಣ ಸಣ್ಣ ಥಿಂಗ್ಸನ್ನು ನಾವು ಏನು ಮಾಡ್ತೀವಿ, ಅವಾಯ್ಡ್ ಮಾಡ್ಲಿಕ್ಕೆ ಹೋಗ್ತೀವಿ. ಅದನ್ನ ಕಂಪ್ಲೀಟಾಗಿ ನಾವು ಏನು ಮಾಡ್ತೀವಿ, ಇರಲಿ, ಓಕೆ, ನಡೆಯುತ್ತೆ, ಇದರಿಂದ ಏನು ತೊಂದರೆ ಆಗುತ್ತೆ, ಈ ರೀತಿ ಎಲ್ಲ ಮೈಂಡ್ಸೆಟ್ಟನ್ನು ಇಟ್ಕೊಂಡಿರ್ತೀವಿ ನಮ್ಮಲ್ಲಿ. ಅದು ಮುಂದೆ ಏನಾಗುತ್ತೆ, ಅದರಿಂದಾಗಿ ಲೈಫಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಏನೋ ಇಶ್ಯೂಸ್ ಇರ್ಬೋದು, ನಿಮ್ಮಲ್ಲಿ ಏನೋ ನಡೀತಾ ಇದೆ, ಅದನ್ನು ನೀವು ಒಂದ್ಸಾರಿ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿದರೆ, ಮತ್ತು ಆ ನೆಗೆಟಿವ್ ಥಾಟ್ಸನ್ನು ನೀವೇನಾದರೂ ತೊಗೊಂಡು ಬರ್ತಾ ಇದ್ದೀರಾ, ಅದಕ್ಕೆ ಏನು ಮಾಡಬೇಕು, ಬ್ರೇಕನ್ನು ಹಾಕಬೇಕು. ಏನು ಚೇಂಜಸ್ ನಡೀತಾ ಇದೆ ಅದನ್ನು ಅಬ್ಸರ್ವ್ ಮಾಡಿ. ತುಂಬ ಇಂಪಾರ್ಟೆಂಟ್ ಏನಂತಂದರೆ, ಚೇಂಜಸ್ ಏನು ನಡೀತಾ ಇದೆ ನಿಮ್ಮ ಲೈಫಲ್ಲಿ, ರಿಲೇಷನ್ಶಿಪ್ಪಲ್ಲಿ, ಅದ್ರ ಬಗ್ಗೆ ಸ್ವಲ್ಪ ನೀವೇನು ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಆ ಸ್ಟೆಬಿಲಿಟಿ ಬರ್ತಾ ಇಲ್ಲ, ಆ ಸ್ಟೆಬಿಲಿಟಿಯನ್ನು ತೊಗೊಂಡು ಬರಬೇಕು ಲೈಫಲ್ಲಿ. ಆಲ್ಮೋಸ್ಟ್ ನೆಗೆಟಿವಿಟಿಯನ್ನು ನೀವು ತೆಗೆದು ಹಾಕಬೇಕು ಅನ್ನುವಂಥದ್ದು ಬರ್ತಾ ಇದೆ. ಯಾಕಂದರೆ ತುಂಬ ತುಂಬ ನೆಗೆಟಿವ್ ಆಗಿದ್ದೀರಾ, ಅದಕ್ಕೆ ರಿಲೇಟೆಡೇ ಕಾರ್ಡ್ ಬರ್ತಾ ಇರೋವಂಥದ್ದು. ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡ್ಲಿಕ್ಕೆ ಹೋಗಬೇಡಿ. ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಆಗುತ್ತೆ, ಸರಿ ಹೋಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಹಾರ್ಟ್ ಬ್ರೇಕ್ ಆಗುವಂಥ ಚಾನ್ಸಸ್ ಇದೆ. ಅದನ್ನು ಸ್ವಲ್ಪ ನೀವು ನೋಡ್ಕೊಳ್ಳಿ. ಓಕೆ, ಸೊ ರೀಡಿಂಗ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಸಾರಿ ಲೈಕ್ ಕೊಡಿ. ಮತ್ತು ನಿಮಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ, ನೀವು ಅದನ್ನು ನನಗೆ ಕನೆಕ್ಟ್ ಮಾಡ್ಬೋದು. ಓಕೆ, ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.